ನಾಲ್ಕು ಜಿಲ್ಲೆಗಳ ಜೀವನಾಡಿಯಾಗಿರ್ತಕ್ಕಂಥ ಮಲ್ಲಪ್ರಭಾ ನದಿ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಬತ್ತಿ ಹೋಗಿತ್ತು. ಈಗ ಕಳೆದ 3-4 ದಿನಗಳಿಂದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಇದೀಗ ಮಲ್ಲಪ್ರಭಾ ನದಿಗೆ ಜೀವ ಕಳೆ ಬಂದಿರುವಂಥದ್ದು. ನಾವೀಗ ಖಾನಾಪುರ ಪಟ್ಟಣದ ಹೊರವಲಯದಲ್ಲಿರುವಂಥ ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಗದಗ ಸೇರಿದಂತೆ 4 ಜಿಲ್ಲೆಗಳ ಜೀವನಾಡಿ ಮಲ್ಲಪ್ರಭಾ ನದಿಯಾಗಿರುವಂಥದ್ದು. ಕುಡಿಯುವ ನೀರಿಗೆ 4 ಜಿಲ್ಲೆಗಳು ಅವಲಂಬಿಸಿದ್ದು ಇದು ಮಲ್ಲಪ್ರಭಾ ನದಿಯನ್ನೇ. ಹೀಗಾಗಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಹಾಗೂ ಖಾನಾಪುರ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಈಗ ಬತ್ತಿ ಹೋಗಿದ್ದ ನದಿಗೆ ಈಗ ಜೀವ ಕಳೆ ಬಂದಿರುವಂಥದ್ದು. ಸಾವಿರಾರು ಕ್ಯೂಸೆಕ್ಸ್ ಪ್ರಮಾಣದಲ್ಲಿ ನೀರು ಕೂಡ ಪಶ್ಚಿಮ ಘಟ್ಟ ಪ್ರದೇಶದಿಂದ ನದಿಗೆ ಹರಿದು ಬರ್ತಿರುವಂಥದ್ದು. ಈ ನೀರು ಏನಿದು ನವಿಲ್ ತೀರದ ಜಲಾಶಯಕ್ಕೆ ಸೇರುತ್ತೆ. ನಂತರ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಕ್ಕೆ, ಅದ್ರ ಜೊತೆಗೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ, ಅದ್ರ ಜೊತೆಗೆ ಗದಗ ಹಾಗೂ ಬೆಳಗಾವಿಯ ಭಾಗಕ್ಕೆ ಕುಡಿಯೋ ನೀರಿಗೆ ಅನುಕೂಲವನ್ನು ಈ ನವಿಲ್ ತೀರದ ಜಲಾಶಯ ಆಗಿರುವಂಥದ್ದು. ಮತ್ತೊಂದೆಡೆ ಸಾಕಷ್ಟು ಪ್ರಮಾಣದಲ್ಲಿ ಮುಂಗಾರು ಮಳೆ ಈ ಬಾರಿ ಕೈ ಕೊಟ್ಟಿತ್ತು. ಖಾನಾಪುರ ಸೇರಿದಂತೆ ಸುತ್ತಮುತ್ತಲಿನ ನದಿ ಪಾತ್ರ ಜನರು ಕೂಡ ಬಿತ್ತನೆ ಮಾಡಿ ಯಾವುದೇ ರೀತಿಯ ಸಾಕಷ್ಟು ಆತಂಕಕ್ಕೂ ಕೂಡ ರೈತರು ಒಳಗಾಗಿದ್ರು. ಆದರೆ ಕಳೆದ ಮುಂಗಾರು ಮಳೆ ಕೈಕೊಟ್ಟರು ಕೂಡ ಈಗ ಅಲ್ಲಿ ತಡವಾಗಿ ಮುಂಗಾರು ಆರಂಭವಾಗಿರುವಂಥದ್ದು. ಹೀಗಾಗಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಳೆದ 4-5 ದಿನಗಳಿಂದ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಈಗ ಮಲ್ಲಪ್ರಭಾ ನದಿ ಇದೆ, ಮಲ್ಲಪ್ರಭಾ ನದಿ ಧುಮ್ಮಿಕ್ಕಿ ಹರಿತಿರುವಂಥದ್ದು. ಖಾನಾಪುರ ಪಟ್ಟಣದ ಹೊರವಲಯದಲ್ಲಿ ಹಾದು ಇದು MK ಹುಬ್ಬಳ್ಳಿ ಮೂಲಕ ಸೌದತ್ತಿ ನವಿಲ್ ತೀರ್ಥ ಜಲಾಶಯಕ್ಕೆ ಹೋಗುತ್ತೆ. ಸಹಜವಾಗಿ ಕಳೆದ 4-5 ದಿನಗಳಿಂದ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರಲ್ಲೂ ಕೂಡ ಈಗ ಸಾಕಷ್ಟು ಸಂತಸ ಕೂಡ ಮೂಡಿರುವಂಥದ್ದು. ಅದ್ರ ಜೊತೆಗೆ ಮಲ್ಲಪ್ರಭಾ ನದಿ ಪಾತ್ರ ರೈತರಲ್ಲೂ ಕೂಡ ಸಂತಸಕ್ಕೆ ಈ ಒಂದು ಮಲ್ಲಪ್ರಭಾ ನದಿ ಹರಿತಿರುವುದು ಸಹಜವಾಗಿ ಸಂತಸಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಕ್ಯಾಮರಾ ಅಡೇಶ್ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.